ಹೇಗಿತ್ತು ಪ್ರಯಾಣ ಪಂಡಿತವ್ರೆ? ನನ್ನ ಮಗನ್ ನೋಡ್ತಿದ್ದೀನಲ್ಲ ಅನ್ನೋ ಖುಷಿನಲ್ಲಿ ಮಂಗಳೂರಿಂದ ಬೆಂಗಳೂರು ತನಕ ಹೇಗೆ ಬಂದೋ ನನಗೆ ಗೊತ್ತೇ ಆಗಿಲ್ಲ. ಸರ್ ಹೇಳಿ ಸರ್, ಹೇಳಿ ನನ್ನ ಮಗ ಎಲ್ಲಿದ್ದಾನೆ? ಶ್ರೀ ಎಲ್ಲಿದೆಯೋ? ಶ್ರೀ ಎಲ್ಲಿದೆಯೋ ಅವರೇ? ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ನಿಮ್ ಸ್ಪೀಡ್ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಸರ್ ಬೇರೆ ಮಾತೆಲ್ಲ ಬೇಡ ಸರ್, ದಯವಿಟ್ಟು ನನ್ನ ಮಗನ್ ತೋರಿಸಿ ಸರ್. ಈಗ ತಾನೇ ಬೆಂಗಳೂರಿಗೆ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ನಿಮ್ಮ ಮಗ ಎಲ್ಲೂ ಹೋಗಲ್ಲ, ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬರಲೇಬೇಕು. ಪಾಪ ತುಂಬಾ ಸಂಬಂಧಗಳನ್ನ ಕಳ್ಕೊಂಡು ಇಲ್ಲಿಗೆ ಬರ್ಬೇಕಲ್ವ, ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತಾನೆ. ಸರ್ ಯಾಕೆ ಇಷ್ಟೊಂದು ಒಗ್ಟಾಗಿ ಮಾತಾಡ್ತಾ ಇದ್ದೀರಾ? ಯಾಕೆಂದ್ರೆ ನಿಮ್ಮ ಮಗ ಕೂಡ ಒಂದು ಒಗಟೆ ಆಗಿದ್ದಾನಲ್ವಾ, ಅದಕ್ಕೆ. ಸರ್ ನನ್ಗೆ ಅರ್ಥ ಆಗಿಲ್ಲ. ಆದಷ್ಟು ಬೇಗ ಆಗುತ್ತೆ. ಹೇಳಿ, ಅವನ ಬಗ್ಗೆ ನಮಗೂ ಮಾಹಿತಿ ಕಡಿಮೆ ಇದೆ. ಅವನ ಬಗ್ಗೆ ತಿಳ್ಕೋಬೇಕು ಅಂತ ಕುತೂಹಲ ಜಾಸ್ತಿ ಆಗಿದೆ. ಪ್ಲೀಸ್ ಹೇಳಿ ಸರ್. ಅಲ್ಲ, ನೀವು ಯಾಕೆ ಅವನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಿ? ಅವನಿಂದ ನಿಮ್ಗೇನಾದ್ರೂ ಸಮಸ್ಯೆ ಆಗಿದೆಯಾ? ಸಮಸ್ಯೆನಾ? ಚೇಚೆ ಹಾಗೇನಿಲ್ವಲ್ಲ, ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಸರ್ ಇಲ್ಲ ಅಂದ್ರೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ. ನೀವೇ ತಾನೇ ನನ್ನ ಮಗನ ಆಸ್ಪತ್ರೆಯಿಂದ ಕರ್ಕೊಂಡ್ಬಂದಿರೋದು. ಯಾಕೆ ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಅಲ್ಲ ರೀ, ಕಂಡು ಯಾರಾದ್ರೂ ಮೈ ಮೇಲೆ ಆಪತ್ನ ಹೇಳ್ಕೋತಾರ? ನೋಡಿ ಸರ್, ಮಾತು ಎಲ್ಲೆಲ್ಗೋ ಹೋಗ್ತಾ ಇದೆ. ನನಗೆ ಗೊತ್ತು ನೀವು ಮಗನ್ನ ಕಳ್ಕೊಂಡಿದ್ದೀರಾ, ಅದಕ್ಕೆ ಈ ರೀತಿ ಆಡ್ತಾ ಇದ್ದೀರಾ. ಎದೆ ಹತ್ರಕ್ಕೆ ಬೆಳೆದ ಮಗ ಕಾಣೆ ಆದ್ರೆ ತಂದೆಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಾವು ಊಹಿಸ್ತೇವೆ. ತುಂಬಾ ಥ್ಯಾಂಕ್ಸ್ ಸರ್, ನೀವು ನನ್ನ ಭಾವನೆಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸರ್ ನೀವು ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ, ಆದರೆ ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿ ಸರ್, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅಪ್ಪನ್ನ ನೋಡೋದಕ್ಕೆ ಮಗ ಬರಲೇಬೇಕು. ನಿಮ್ಮ ಮಗ ವಿಶು, ಐ ಮೀನ್ ಶ್ರೀ, ಎಲ್ಲೇ ಇದ್ರೂ ಕರ್ಸೋ ಜವಾಬ್ದಾರಿ ನಂದು. ಆದ್ರೆ ಒಂದು ಷರತ್ತು. ಏನ್ ಹೇಳಿ ಸರ್? ನಿಮ್ಮ ಮಗನ ನೀವು ಜೊತೆ ಕರ್ಕೊಂಡು ಹೋಗ್ಬೇಕು. ಮತ್ತೆ ಅವನು ಈ ಕಡೆ ತಲೆ ಹಾಕ್ಬಾರ್ದು, ಆ ರೀತಿ ನೋಡ್ಕೋಬೇಕು. ನಿಮ್ಗೆ ಒಪ್ಗೆನಾ? ಏನ್ ಮಾತು ಅಂತ ಹೇಳ್ತಿದ್ದೀರಿ ಸರ್? ಅಷ್ಟು ದೂರದ ಮಂಗಳೂರಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ ನನ್ನ ಶ್ರೀನ ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತ. ಯಾವುದೇ ಕಾರಣಕ್ಕೂ ನಾನು ಅವನನ್ನ ಇಲ್ಲಿ ಬಿಟ್ಟೋಗೋ ಚಾನ್ಸೇ ಇಲ್ಲ ಸರ್. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಸರ್ ನನ್ನ ಮಗ ಶ್ರೀನ ನನಗೆ ತೋರಿಸ್ತೀರಿ ತಾನೆ? ಖಂಡಿತ ತೋರಿಸ್ತೀನಿ, ಬನ್ನಿ. ಯಾಕೆ ಸರ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ನಾನು ಹೇಳ್ತಾ ಇದ್ದೀನಿ ತಾನೆ, ಆದಷ್ಟು ಬೇಗ ನಿಮ್ಮ ಮಗನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಸರ್ ಜೀವ ಕೈಯಲ್ಲಿ ಇಟ್ಕೊಂಡು ಮಂಗಳೂರಿಂದ ಬೆಂಗಳೂರು ತನಕ ಬಂದಿದ್ದೀನಿ. ನೀವು ಮಾತಾಡ್ತಿರೋ ನೋಡಿದ್ರೆ ನೀವು ನನ್ನ ಜೊತೆ ತಮಾಷೆ ಮಾಡ್ತಿದ್ದೀರಾ ಅನ್ಸುತ್ತೆ. ಯಾಕೆ? ಮಾಡೋದಕ್ಕೆ ನನಗೆ ಬೇರೆ ಕೆಲಸ ಇಲ್ವಾ? ಸರ್ ನೀವು ನನ್ನನ್ನು ತಪ್ಪು ತಿಳ್ಕೊಬೇಡಿ ಸರ್. ಮಗನ ಮೇಲಿನ ಮಮಕಾರದಿಂದ ನಾನು ನಿಮ್ಮ ಜೊತೆ ಈ ರೀತಿ ಮಾತಾಡಿದೆ ಅಷ್ಟೇ. ಸರಿ, ನಾನೊಂದು ಕೆಲಸ ಮಾಡ್ತೀನಿ. ನಿಮ್ಮ ಮಗನ್ನ ಇಲ್ಲಿಯೇ ಕರೆಸ್ಬಿಡ್ತೀನಿ. ಅದೇನು ಬೇಕೋ ಮಾತಾಡ್ಕೊಳ್ಳಿ. ಯಾಕೋ ನಿಮ್ಮ ಅರ್ಜೆನ್ಸಿ ನೋಡಿದ್ರೆ ನನಗೆ ಸಂಕಟ ಆಗ್ತದೆ. ಈಗ ನನ್ನ ಮಗ ಎಲ್ಲಿದ್ದಾನೆ ಸರ್? ಯಾಕೆ ಸರ್ ನೀವು ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ದೀರಿ? ಹಾಂ, 2 kg ಕಳಿಸ್ಬಿಡಿ. ಇಲ್ಲ, ಬೇರೆ ಏನಾದರೂ ಬೇಕಾದರೆ ನಾನೇ ಫೋನ್ ಮಾಡ್ತೀನಿ. ಸರಿ. ವಿಷುನ ಒಪ್ಕೊಂಡು ಸಂಸಾರ ಮಾಡ್ತೀಯೋ ಇಲ್ವೋ? ಅವನು ನನ್ನ ವಿಷು ಅಲ್ಲ ಅಜ್ಜಿ, ನಾನು ಹೇಗೆ ಸಂಸಾರ ಮಾಡಲಿ? ಅದೇನೋ ರಿಪೋರ್ಟು ಪಪೋರ್ಟು ಅದ್ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತಿದ್ಯಲ್ಲ, ಏನಾಯ್ತದೀಗ? ಅಜ್ಜಿ, ದುಡ್ಡು ಕೊಟ್ರೆ ಈಗಿನ ಕಾಲದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಇದನ್ನು ಹಾಗೆ ಮಾಡಿದ್ದಾರೆ. ಎಲ್ಲ ನೀನು ಹುಚ್ಚುತ್ತಾನ ಅಷ್ಟೇ.
ನಿನ್ನಿಂದ ಈ ಮನೆಯಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಗೊತ್ತಾ? ನಿನ್ನ ಪರವಾಗಿರೋದಕ್ಕೆ ನಾನು ಕೂಡ ಈ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ನಿನ್ನ ಸಹಾಯ ಮಾಡೋಣ, ನಿನ್ನನ್ನು ಕಾಪಾಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಿದೆ. ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ಟೆ. ಮನೆಯವ್ರು ಹೇಳೋದೆಲ್ಲ ಕೇಳಿ ನಿನ್ ಮೇಲಿನ ದ್ವೇಷದಿಂದ ಅವ್ರು ಹಾಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಾನು ಅನ್ಕೊಂಡಿದ್ದು ತಪ್ಪು ಅಂತ. ಅಜ್ಜಿ, ನೀವು ನನ್ನ ನಂಬಲ್ವಾ? ನಂಬೋದಕ್ಕೆ ಸಾಧ್ಯನೇ ಇಲ್ಲ ರಾಧಿಕಾ. ನೀನು ನಂಬಿಕೆ ಕಳ್ಕೊಂಡಿದೀಯ. ಊರಲ್ಲಿ ಎಲ್ರಿಗೂ ನಿನ್ ವಿಷಯ ಗೊತ್ತಾಗಿದೆ. ಯಾರಿಗೂ ಇಲ್ದಿರ ಅನುಮಾನ ನಿನಗ್ ಬಂದಿದೆ ಅಲ್ವಾ? ಹಾಗಾದ್ರೆ ನನಗೆ ಹುಚ್ಚು, ಅದಕ್ಕೆ ಹೀಗೆಲ್ಲ ಆಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ಅಜ್ಜಿ? ಇದ್ರೂ ಇರಬಹುದು, ಯಾರಿಗ್ ಗೊತ್ತು. ನಿನ್ ಮೇಲೆ ಪ್ರೀತಿನ ಕಳ್ಕೊಂಡಿದ್ದೀನಿ ರಾಧಿಕಾ ನಾನು. ವಿಶು ನಿನ್ನಿಂದ ಎಷ್ಟು ಹಿಂಸೆ ಅನುಭವಿಸಿದ್ರು ಎಷ್ಟು ಶಾಂತವಾಗಿದ್ದಾನೆ ನೋಡು. ಅವನು ಒಳ್ಳೆತನ ನಿನ್ಗೆ ಅರ್ಥನೇ ಆಗ್ತಿಲ್ವಾ? ಅದೇ ಒಳ್ಳೆತನ ಈ ಮನೆನ ಹಾಳು ಮಾಡ್ದಾಗ್ಲೆ ನಿಮ್ಗೆಲ್ಲ ಗೊತ್ತಾಗೋದು. ವಿಶು ಒಳ್ಳೆತನದಿಂದ ಈ ಮನೆ ಹಾಳಾಗ್ತಾ ಇಲ್ಲ. ಹಾಗೇನಾದ್ರೂ ಆಗ್ತಿದ್ರೆ ಅದು ನಿನ್ನ ಹುಚ್ಚುತನದಿಂದ ಮಾತ್ರ. ಎಲ್ಲರೂ ಸರಿಯಾಗೇ ಇದ್ದಾರೆ. ನೀನ್ ಎಲ್ಲರ ಮೇಲೆ ಮಾಡ್ತಾ ಇರೋ ಆಪಾದನೆ ಸುಳ್ಳು ಅಂತ ನನಗನ್ನಿಸ್ತಿದೆ. ನಿನ್ನಿಂದ ಅವಮಾನ ಅನುಭವಿಸಿ ಸಂಕಟ ಪಟ್ಕೊಂಡು ಇಲ್ಲಿರೋದಕ್ಕಿಂತ ನಾನು ಹೋಗೋದೇ ವಾಸಿ ಅಂತ ಅನಿಸ್ತಿದೆ. ಹೇಳ ರಾಧಿಕಾ, ವಿಷುವನ್ನು ಒಪ್ಕೊಂಡು ಸಂಸಾರ ಮಾಡ್ತೀಯೋ ಇಲ್ವೋ? ಅಜ್ಜಿ, ಅವನು ನನ್ನ ವಿಷಯ ಅಲ್ಲ. ನಾನು ಯಾರ ಮಾತನ್ನು ಕೇಳೋದಿಲ್ಲ ಅಜ್ಜಿ. ಸರಿ, ಹಾಗಾದ್ರೆ ನಾನು ಇಲ್ಲಿರೋದಿಲ್ಲ. ನೀನು ನಿನ್ನ ನಂಬಿಕೆನೇ ಸತ್ಯ ಅಂತ ಇದ್ಬಿಡು. ನಾನು ಹೋಗ್ತೀನಿ. ಅಜ್ಜಿ, ನನಗೆ ಆಶ್ರಯ ಇದೆ ಅನ್ನೋದಾದ್ರೆ ಅದು ಕೇವಲ ನೀವೊಬ್ಬರೇ ಅಜ್ಜಿ. ನನಗೇನು ಆಗಿಲ್ಲ, ಸರಿಯಾಗೇ ಇದ್ದೀನಿ. ನನಗೀಗ ಉಳ್ದಿರೋದು ಸಾವು ಒಂದೇ ಅಜ್ಜಿ. ನೀವು ನನ್ನ ಬಿಟ್ಟು ಹೋಗೋದಾದ್ರೆ ಒಂದು ದೊಡ್ಡ ವಿಷ ಕೊಟ್ಟು ಹೋಗ್ಬಿಡಿ, ನಿಮ್ದೇ ಪ್ರಾಣ ಬಿಡ್ತೀನಿ. ನೀವು ನನ್ನ ತಾಯಿ ಇದ್ದ ಹಾಗೆ. ನೀವು ಇಷ್ಟೆಲ್ಲ ಹೇಳಿದ್ರು ನನ್ನ ಹಠ ಬಿಡ್ತಾ ಇಲ್ಲ ಅಂದ್ರೆ ನನ್ನ ಮಾತಲ್ಲೇನೋ ಸತ್ಯ ಇದೆ ಅಂತ ನಿಮಗೆ ಯಾಕೆ ಅನ್ನಿಸ್ತಿಲ್ಲ ಅಜ್ಜಿ? ನೀವು ನನಗೆ ಇಷ್ಟೊಂದು ಹೇಳ್ಬೇಕಾ ಅಜ್ಜಿ? ಮನೆಯವ್ರು ಅಷ್ಟೆಲ್ಲ ಹೇಳಿದ್ರು ನಾನು ಯಾಕೆ ನನ್ನ ಹಠ ಬಿಡ್ತಾ ಇಲ್ಲ ಹೇಳಿ? ಅಪ್ಪ ಅಮ್ಮನ ವಿರೋಧ ನಾನು ಯಾಕೆ ಕಟ್ಕೋಬೇಕು? ನನ್ನ ವಿಷಯ ಯಾರು ಅಂತ ನನಗೆ ಗೊತ್ತಾಗೋದಕ್ಕೆ ನನಗೆ ಒಂದೇ ಒಂದು ಸ್ಪರ್ಶ ಸಾಕು ಅಜ್ಜಿ. ಆ ಕೃಷ್ಣನೇ ಒಂದ್ ಮಾಡಿರೋ ಜೋಡಿ ನಮ್ದು. ವಿಷಯ ಮೇಲೆ ಕೇವಲ ನಾನು ಪ್ರೀತಿ ಇಟ್ಕೊಂಡಿಲ್ಲ, ನನ್ನ ಜೀವನ ಇಟ್ಕೊಂಡಿದ್ದೀನಿ. ನನ್ನ ವಿಷಯ ಅವರಲ್ಲ ಅನ್ನೋದು ನನ್ನ ಜೀವಕ್ಕೆ ಅರ್ಥ ಆಗುತ್ತೆ ಅಜ್ಜಿ. ನನ್ನ ಮಾತಿನ ಮೇಲೆ ನಿಮಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ? ಕೃಷ್ಣನ್ ಮೇಲೆ ಆಣೆ ಅಜ್ಜಿ, ನಾನು ಹೇಳ್ತಿರೋದು ಸತ್ಯ. ಇದಕ್ಕಿಂತ ಹೆಚ್ಚು ನನ್ನಿಂದ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಅಜ್ಜಿ. ಎಲ್ರನ್ನೂ ನಂಬಿಸೋ ಅಷ್ಟೊತ್ತಿಗೆ ನನ್ನ ಜೀವನ ಹೊರಟೋಗಿರುತ್ತೆ. ನೀವು ನನ್ನ ನಂಬಲಿಲ್ಲ ಅಂದ್ರೆ ನನಗೆ ಯಾರು ದಿಕ್ಕು ಹೇಳಿ?
ಸರ್ ನೀವು ನನ್ನ ಮಗನಿಗೆ ಒಂದು ಫೋನ್ ಮಾಡಿ ಸರ್. ಮಾಡಿ ಸರ್. ಸರಿ. ನೋಡಿ ಸರ್, ನಿಮ್ಮ ಮಗನಿಗೆ ಎಷ್ಟು ಅರ್ಜೆಂಟ್ ಇದೆ ಅಂತ ನಾನು ಫೋನ್ ಮಾಡಿದ್ರು ಕಟ್ ಮಾಡ್ತಾ ಇದ್ದಾನೆ. ಅಂದ್ರೆ ಅವನು ಎಷ್ಟು ಬ್ಯುಸಿ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಏನ್ ಮಾಡೋದೀಗ? ಸರ್ ಇನ್ನೊಂದ್ಸತಿ ಫೋನ್ ಮಾಡಿ ಸರ್. ನಾನು ಬಂದಿದ್ದೀನಿ ಅಂತ ಹೇಳಿ ಸರ್, ಖಂಡಿತ ಫೋನ್ ಅಟೆಂಡ್ ಮಾಡ್ತೇನೆ. ನೋಡೋಣ, ಫೋನ್ ರಿಸೀವ್ ಮಾಡಿದ್ರೆ ಇಲ್ಲಿಯೇ ಕರೆಸ್ತೀನಿ, ಇಲ್ಲಾಂದ್ರೆ ಅವನು ಎಲ್ಲಿದ್ದಾನೋ ಅಲ್ಲಿಗೆ ಹೋಗೋಣ. ಒಂದು ನಿಮಿಷ. ಹಲೋ. ಏನ್ ಸರ್, ತುಂಬಾ ಬ್ಯುಸಿ ಇದ್ದೀರಿ? ಇಷ್ಟೊಂದು ಬ್ಯುಸಿ ಆದ್ರೆ ಹೇಗೆ ಸರ್? ಏನು ವಿಷಯ ಬೇಗ ಹೇಳು, ಟೈಮ್ ವೇಸ್ಟ್ ಮಾಡಬೇಡ. ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಮತ್ತೇನಾದ್ರೂ ರಾಧಿಕಾ ಜೊತೆ ಜಗಳನ್ನ? ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನನಗೆ. ಮಾತಿನಲ್ಲಿ ಸುಸ್ತು ಕಾಣಿಸ್ತಿದೆ, ಸೋತ ಭಾವನೆ ಕಾಣಿಸ್ತಾ ಇದೆ. ನಿಜ ಹೇಳು, ರಾಧಿಕಾ ಜೊತೆ ಜಗಳನ್ನ? ಅವೆಲ್ಲ ನಿನಗೆ ಯಾಕೋ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ನಿನಗೊಂದು ವಿಷಯ ಹೇಳೋಣ ಅಂತ ತುಂಬಾ ದಿವಸದಿಂದ ಆಸೆ ಆಗ್ತಾ ಇದೆ. ಸರಿ ಹೇಳು. ನನಗೊಬ್ರು ತುಂಬಾ ಪರಿಚಯ ಇರೋರು ಇವತ್ತು ಸಿಕ್ಕಿದ್ದಾರೆ. ಇನ್ನೊಂದ್ಸರಿ ಅವ್ರನ್ನ ಮೀಟ್ ಮಾಡ್ತೀಯ ನೋಡು. ಅವಿವೇಕಿತರ ಮಾತಾಡ್ಬೇಡ ಶಾಂತನ, ಸುಮ್ಮನೆ ಫೋನ್ ಇಡು. ಯಾರು ಅಂತಾನೂ ಕೇಳೋದಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಖಂಡಿತ ಇದೆ ವಿಷು. ಯಾಕಂದ್ರೆ ಅವ್ರು ಬಂದಿರೋದು ಮಂಗಳೂರಿಂದ. ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟೆ ವಿಶು? ನಾನು ಹೇಳಿದ್ದು ಮಂಗಳೂರಿಂದ ಒಬ್ರು ಬಂದಿದ್ದಾರೆ, ಅವ್ರು ನನ್ನ ಫ್ರೆಂಡು ಅಂತ. ಅವ್ರೇನಾದ್ರೂ ನಿನಗೆ ಗೊತ್ತಾ? ನನಗೆ ಯಾರು ಗೊತ್ತಿಲ್ಲ. ಅವ್ರ ಹೆಸರು ಪಂಡಿತ್ ಅಂತ. ಮತ್ತೆ ಸೈಲೆಂಟ್ ಆದ ವಿಷು? ಅವ್ರ ಹೆಸರು ಪಂಡಿತ್ ಅಂತ ಅಂದೆ, ನಿನಗೇನಾದ್ರು ಪರಿಚಯ ಇದೆಯಾ? ಹಲೋ, ವಿಶು ಅಲಿಯಾ ಶ್ರೀ. ನಿಮ್ಮ ಪಿತಾಶ್ರೀ ಅವರು ನಿಮ್ಮ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬೇಗ ಬರ್ತೀರಾ? ನೀನು ಸುಳ್ಳು ಹೇಳ್ತಾ ಇದೀಯ. ಇಡು ಫೋನ್. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ಅವ್ರನ್ನ ಮನೆಗೆ ಕರ್ಕೊಂಡ್ಬರ್ತೀನಿ. ಅಲ್ಲೇ ಅಪ್ಪ ಮಕ್ಕಳ ಮಿಲನ ಆಗೋ. ನೀನು ಅರಮನೆ ಅಂತ ಮನೆಯಲ್ಲಿರೋದು ನೋಡಿ ಅವರು ಸ್ವಲ್ಪ ಖುಷಿ ಪಟ್ಟಿ. ಏನಂತೀಯಾ? ಕರ್ಕೊಂಬರ್ಲಾ? ಬೇಡ, ನಾನೇ ಬರ್ತೀನಿ. ಯಾವ ಜಾಗ? ದಟ್ಸ್ ಗುಡ್. ನಾನು ಹೇಳೋ ಜಾಗ.
ಹತ್ರ ಮಾತಾಡಿದೆ, ಅವ್ನು ಬರ್ತಾ ಇದ್ದಾನಂತೆ. ಅದೇನು ಮಾತಾಡ್ತೀರಾ ಮಾತಾಡ್ಕೊಳ್ಳಿ, ನಾನಂತೂ ನಿಮ್ಮ ಮಧ್ಯೆ ಬರೋದಿಲ್ಲ. ಯಾಕಂದ್ರೆ ಅಪ್ಪ ಮಗನ ಸೇರಿಸಿದ್ರೆ ಪುಣ್ಯ ಬರುತ್ತಂತೆ, ನನಗಷ್ಟು ಸಾಕು. ಶ್ರೀ ಖಂಡಿತ ಬರ್ತಾನಲ್ವಾ? ನೀವು ಅವನು ಆಗಲೇ ಫೋನ್ ಮಾಡಿದಾಗ ನನಗೆ ಕೊಡಬೇಕಾಗಿತ್ತು, ನಾನು ಮಾತಾಡ್ತಾ ಇದ್ದೆ. ನೀವು ಕೇಳಿದರೆ ಇಷ್ಟೊತ್ತೆಲ್ಲ ಅವನು ಓಡ್ ಬಂದ್ಬಿಟ್ಟಿದ್ದವನು. ಅದರ ಅವಶ್ಯಕತೆ ಇಲ್ಲ ಸರ್. ಅವನಿಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ. ನಾನು ಎಲ್ಲಿಯೇ ಕರೆದ್ರು ಬರ್ದೇ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ವಂತ ಅಣ್ಣ ತಮ್ಮ ಕೂಡ ಆಗಿರೋಲ್ಲ, ನಾವಿಬ್ರು ಆಗಿದ್ದೀವಿ. ಒಂದೇ ತಾಯಿ ಹೋಟೆಲ್ ಹುಟ್ಟಿಲ್ಲ ಅಷ್ಟೇ. ನಾನೇನೇ ಹೇಳಿದ್ರು ಅವನಿಲ್ಲ ಅನ್ನೋದಿಲ್ಲ. ನನಗೆ ಅರ್ಥ ಆಗ್ತಾ ಇದೆ ಸರ್. ನಮ್ಮ ಶ್ರೀ ಬಂದು ಸ್ವಲ್ಪ ದಿವಸದಲ್ಲೇ ನಿಮ್ಮ ಜೊತೆ ಇಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದಾನೆ ಅಂತಂದ್ರೆ ನಿಮ್ಮಿಬ್ಬರ ಸ್ನೇಹ ಎಂಥದ್ದು ಅಂತ ನನಗೆ ಅರ್ಥ ಆಗುತ್ತೆ ಸರ್. ಅಲ್ವಾ? ಮತ್ತೆ ಇನ್ನೇನು ಬರ್ತಾನಲ್ವಾ, ನೀವೇ ನೋಡಿರಂತೆ ಬಿಡಿ. ಶ್ರೀ ಚೆನ್ನಾಗಿದ್ಯಾ ಶ್ರೀ? ಯಾಕಪ್ಪ ಯಾಕಪ್ಪ ಅದನ್ನ ಬಿಟ್ಟು ಇಷ್ಟು ದೂರ ಬಂದ್ಬಿಟ್ಟಿದ್ಯಲ್ಲ ಶ್ರೀ? ನಿನ್ನನ್ನು ಕಳ್ಕೊಂಡು ನಾನು ಅದೆಷ್ಟು ದುಃಖ ಪಟ್ಟಿದ್ದೀನಿ ಗೊತ್ತಾ ಶ್ರೀ? ಈ ಡ್ರೆಸ್ಸಲ್ಲಿ ನೀನು ಒಳ್ಳೆ ರಾಜ್ಕುಮಾರ್ ತರ ಕಾಣಿಸ್ತಿದ್ಯಾ. ಏನೋ ಶ್ರೀ, ನೀನ್ ದೂರ ಆದ್ಮೇಲೆ ನಾನು ಕಂಡು ದೇವರಲ್ಲೆಲ್ಲ ಹರಕೆ ಹೊತ್ಕೊಂಡೆ. ಆದ್ರೆ ಈ ಪುಣ್ಯಾತ್ಮರು ನೀನಿಲ್ಲಿರೋ ವಿಷಯ ತಿಳಿಸಿ ನನಗಿಲ್ಲಿ ಕರ್ಕೊಂಡ್ಬಂದು ಏನೋ ಆಗೋಯ್ತು. ನಡಿಯಪ್ಪ, ನಮ್ಮೂರ್ಗೆ ಹೋಗ್ಬಿಟ್ರೆ ನಡಿ. ಎಲ್ಲರೂ
ನೀವು ಬರೋದನ್ನೇ ಕಾಯ್ತಾ ಇದ್ದಾರೆ. ನಾವು ಹೋಗೋಣ, ಹೋಗೋಣ.